ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮಿ. ಇವತ್ತಿನ ರೆಸಿಪಿ ಪೆಪ್ಪರ್ ಚಿಕನ್. ಮೊದಲಿಗೆ ನಾನು ಚಿಕನ್ನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನಂತರ ಪೆಪ್ಪರ್ನ ನಾನು ಕಲ್ಲಲ್ಲಿ ಕುಟ್ಟಿಟ್ಕೊತಾ ಇದ್ದೀನಿ. ಫೈನ್ ಪೌಡ್ರ್ ಆಗದೇ ಇದ್ರೂ ಪರವಾಗಿಲ್ಲ, ಆಲ್ಮೋಸ್ಟ್ ಕುಟ್ಟಿಟ್ಕೊಂಡ್ರೆ ಸಾಕು. ನಂತರ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಕುಟ್ಟಿಟ್ಕೊತಾ ಇದ್ದೀನಿ. ಈಗ ನಾನು ಬಾಣಲಿನ ಇಡ್ತಾ ಇದ್ದೀನಿ. ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ, ನಾನು ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ನಾನು ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕ್ತಾಯಿದ್ದೀನಿ. ಈಗ ನಾನು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಈಗ ನಾನು ಕುಟ್ಟಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದೆರಡು ನಿಮಿಷ ಚೆನ್ನಾಗಿ ಬೇಯಲಿ. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕೆಲವರು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಅವರು ಮೆಣಸಿನ್ಕಾಯಿ ಪುಡಿನ ಹಾಕೋಬೋದು. ನಾನು ಎರಡೂ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಇದು. ನಂತರ ನಾನು ಕುಟ್ಟಿಟ್ಕೊಂಡಿರೋ ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ. ಇದು ಒಂದು 2ರಿಂದ 3 ನಿಮಿಷ ಆದಮೇಲೆ ಈ ಥರ ಡ್ರೈ ಆಗಿ ನೋಡಿ, ಈ ಥರ ಕಾಣಿಸುತ್ತೆ. ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಒಂದು 2 ನಿಮಿಷ ಆಗಲಿ, ಚೆನ್ನಾಗಿ ಬೇಯಲಿ. 2 ನಿಮಿಷ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ನೋಡಿ ಎಷ್ಟು ಡ್ರೈ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಕೊನೆಗೆ ನಾನು ನಿಂಬೆ ರಸನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಆದಮೇಲೆ ಪೆಪ್ಪರ್ ಚಿಕನ್ ರೆಡಿ ಟು ಸರ್ವ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆಲ್ಲ ಈ ಪೆಪ್ಪರ್ ಚಿಕನ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ನಿಮ್ಮ ಲಕ್ಷ್ಮಿ. ಮತ್ತೆ ಸಿಗೋಣ. ನನ್ನ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.